ನನ್ನ ಹೆಸರು ನಿತಿನ್. ಇದು 15 ವರ್ಷದ ಹಿಂದಿನ ಮಾತಾಗಿದೆ. ನಾನಾಗ ಹದಿಹರೆಯದ ವಯಸ್ಸಿನವನಾಗಿದ್ದೆ. ಈ ಭೂಮಿ ಹೇಗೆ ಅಂದರೆ ಒಂದು ಚಿಕ್ಕ ತಪ್ಪನ್ನು ಸಹ ಎತ್ತಿ ಹಿಡಿದು ನೀತಿ ತೋರಿಸುವ ಕೆಲಸ ಮಾಡೋದು. ಸ್ವಲ್ಪ ತಪ್ಪುಗಳನ್ನು ಮಾಡಿದ್ರೂ ಸಹ ನಮಗೆ ಅದರಿಂದ ಹೊರಬಂದು ಪಶ್ಚಾತ್ತಾಪ ಸಹ ಪಡೆಯೋದಕ್ಕಾಗಲ್ಲ. ಆದರೆ ನಾನು ಮಾಡಿದ ತಪ್ಪು ನನಗೆ ಮರೆಯೋದಕ್ಕೆ ಬಿಡ್ತಾ ಇರಲಿಲ್ಲ. ಶಾಂತಿಯಾಗಿರಲು ಬಿಡ್ತಾ ಇರಲಿಲ್ಲ. ನನಗೆ ಗೊತ್ತಿತ್ತು, ನನ್ನ ಮುಂದೆ ಕೂತಿರುವ ಹುಡುಗಿ ಜೊತೆ ಯಾವ ಹುಡುಗ ಸಹ ಇರಲು ಇಷ್ಟಪಡೋದಿಲ್ಲ. ನಾನು ಸಹ ಅವಳ ಜೊತೆ ಒಂದು ಗಂಟೆ ಸಹ ಇರಲು ಇಷ್ಟಪಡುವುದಿಲ್ಲ. ನಾನು ಮಾತ್ರ ಅಲ್ಲ, ಒಂದು ಮೋರಿ ಕ್ಲೀನ್ ಮಾಡೋ ಹುಡುಗರು ಸಹ ಇಷ್ಟಪಡುವುದಿಲ್ಲ. ಆದರೆ ನಾನು ಅವಳ ಜೊತೆ ಜೀವನ ಪೂರ್ತಿ ಕಳಿಬೇಕಾಗಿತ್ತು. ನಾನು ಇದನ್ನು ಬೇಕು ಅಂತಲೇ, ನನಗೆ ಪ್ರಾಯಶ್ಚಿತ್ಯ ಆಗಲಿ ಅಂತಲೇ, ನೆಮ್ಮದಿ ಸಿಗಲಿ ಅಂತ ಮಾಡಿದ್ದು. ನಾನು ಮೆಲ್ಲಗೆ ರೂಮಿಗೆ ಹೋದೆ. ನೋಡಿದ್ರೆ ಅವಳು ತಲೆ ಬಗ್ಗಿಸಿ ಕೂತಿದ್ಲು. ನಾನು ಅವಳ ಹತ್ತಿರ ಹೋಗಲು ಪ್ರಯತ್ನ ಪಡ್ತಾ ಇದ್ದೆ. ನನ್ನ ಮನಸ್ಸು ಒಪ್ತಾ ಇರಲಿಲ್ಲ ಅವಳ ತಲೆಯನ್ನು ಎತ್ತಲಿ ಅಂತ. ರೂಮ್ ಫುಲ್ ಒಂಥರ ಸ್ಮೆಲ್ ಹರಡಿತ್ತು. ಬಹುಶಃ ಜೀವನ ಪೂರ್ತಿ ಈ ಸ್ಮೆಲ್ನ ರೂಢಿ ಮಾಡ್ಕೋಬೇಕಾಗಿತ್ತು. ನನಗೆ ಗೊತ್ತಿಲ್ಲ ನಾನು ಯಾಕೆ ಇಷ್ಟು ಕಠೋರವಾದ ನಿರ್ಧಾರ ತಗೊಂಡೆ ಅಂತ. ನಾನು ಮೆಲ್ಲಗೆ ಹೋಗಿ ಅವಳ ತಲೆಯನ್ನು ಎತ್ತಿ ನೋಡಿದಾಗ ತುಂಬ ಶಾಕ್ ಆದೆ. ನನಗೆ ಅನಿಸ್ತಾ ಇತ್ತು ಈಗ ನನಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಯಾಕೆಂದರೆ ನಾನು ತುಂಬ ಶ್ರೀಮಂತ ಆಗಿದ್ದೆ. ನನ್ನ ಹತ್ರ ಬೇಕಾದಷ್ಟು ದುಡ್ಡು ಇತ್ತು. ನನ್ನ ಅಪ್ಪ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದರು. ನನ್ನ ಅಪ್ಪ ಬೇಕಾದಷ್ಟು ಸಂಪಾದನೆ ಮಾಡಿದರು. ನನ್ನ ಅಪ್ಪ ಸತ್ತ ಮೇಲೆ ನಾನು ಆ ದುಡ್ಡಿನಲ್ಲಿ ಮಸ್ತಿ ಮಾಡ್ತಾಯಿದ್ದೆ. ನಾನು ಹುಡುಗರ ಜೊತೆ ಸುತ್ತಾಡೋದು, ಮೋಜು ಮಸ್ತಿ ಮಾಡೋದು, ಸುತ್ತಾಡೋಕ್ಕೆ ಹೋಗೋದು ಮಾಡ್ತಾಯಿದ್ದೆ. ಹೀಗೆ ನಾನು ಅವರ ಜೊತೆ ಇದ್ದು ಹುಡುಗಿಯರನ್ನು ಫ್ರೆಂಡ್ ಮಾಡ್ಕೋತಿದ್ದೆ. ಅವರನ್ನು ಕೆಟ್ಟದಾಗಿ ಯೂಸ್ ಮಾಡ್ಕೋತಿದ್ದೆ. ನನಗೆ ಈ ದುಡ್ಡಿನಿಂದ ತುಂಬ ಅಹಂಕಾರ, ಕೊಬ್ಬಿನಿಂದ ಇರ್ತಾಯಿದ್ದೆ. ನನಗೀಗ ಹುಡುಗಿಯರ ಜೊತೆ ಸುತ್ತಾಡೋದು, ಟೈಮ್ ಪಾಸ್ ಮಾಡೋದು, ಅವರಿಗೆ ಚೀಟ್ ಮಾಡೋದು, ಇದು ನನಗೆ ಅಭ್ಯಾಸ ಆಗಿಬಿಟ್ಟಿತ್ತು. ನನಗೆ ಇದು ಒಂದು ದೊಡ್ಡ ಸಾಧನೆ ಮಾಡಿದ ಹಾಗೆ ಅನಿಸ್ತಾ ಇತ್ತು. ನನ್ನ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗನಾಗಿದ್ದೆ. ಅಪ್ಪ ಹೋದ್ಮೇಲಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ದೆ. ಫುಲ್ ಫ್ರೀಡಮ್ ಸಿಕ್ಕಿತ್ತು. ಯಾಕೆಂದರೆ ನನ್ನ ಅಮ್ಮ ನನ್ನ ತುಂಬ ಇಷ್ಟಪಡ್ತಾಯಿದ್ರು. ಯಾವುದಕ್ಕೂ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಅಪ್ಪ ಎಲ್ಲದಕ್ಕೂ ಕಂಡೀಷನ್ ಹಾಕ್ತಾಯಿದ್ರು. ನನ್ನ ಅಪ್ಪ ಸತ್ತ ಮೇಲೆ ಅಮ್ಮನೇ ಬಿಸ್ನೆಸ್ಸನ್ನು ನೋಡ್ಕೋತಿದ್ರು. ನನ್ನ ವಯಸ್ಸಿಗೆ ಬಂದಿದ್ದೆ, ನನಗೂ ಈ ಜವಾಬ್ದಾರಿ ತಗೋಬಹುದಾಗಿತ್ತು. ಆದರೆ ನಾನು ತಗೊಳ್ಳಿಲ್ಲ. ಅಮ್ಮ ಈಗ ತುಂಬ ಬ್ಯುಸಿ ಆಗಿಬಿಟ್ಟಿದ್ರು. ನನ್ನ ಮೇಲೆ ಧ್ಯಾನ ಮಡಗೋಕ್ಕೆ ಟೈಮ್ ಇರ್ತಾ ಇರಲಿಲ್ಲ ಅವರಿಗೆ. ಹೀಗೆ ಜೀವನ ಕಳೀತಾ ಇತ್ತು. ನಾನು ಹೀಗೆ ತುಂಬ ಹುಡುಗಿಯರಿಗೆ ದ್ರೋಹ ಮಾಡ್ತಾಯಿದ್ದೆ. ಕೆಲ ಹುಡುಗಿಯರು ನನ್ನ ಮಾತಿಗೆ ಬರ್ತಾಯಿದ್ರು. ಇನ್ನು ಕೆಲವು ಹುಡುಗಿಯರು ನನ್ನ ಮಾತಿಗೆ ಬರ್ತಾ ಇರಲಿಲ್ಲ. ಅದಕ್ಕೆ ನಾನು ಬಲವಂತವಾಗಿ ಅವ್ರ ಜೊತೆ ನಡ್ಕೋತಿದ್ದೆ. ಹೀಗೆ ಎಷ್ಟೋ ಸಲ ಆಗಿ ಜೈಲಿಗೆ ಹೋಗಿ ಬಂದಿದ್ದೀನಿ. ದುಡ್ಡು ಎಷ್ಟು ಒಳ್ಳೆಯದು ಅಂದರೆ ಎಂಥದಕ್ಕೆಲ್ಲ ಆರಾಮಾಗಿ ಹೊರಗೆ ಬರುವಷ್ಟು. ನನ್ನ ಅಮ್ಮ ನನ್ನ ಅಲ್ಲಿಂದ ದುಡ್ಡು ಕೊಟ್ಟು ಬಿಡಿಸ್ಕೊ ಬರ್ತಾಯಿದ್ರು. ವಾರ್ನಿಂಗ್ ಮಾಡ್ತಾಯಿದ್ಲು, ಇದು ಕೊನೆ ಸಲ, ಮತ್ತೆ ನಾನು ಹೀಗೆ ಮಾಡಿದ್ರೆ ನಾನು ನಿನ್ನನ್ನು ಜೈಲಿನಿಂದ ಹೊರಗಡೆ ಕರ್ಕೊಂಡು ಬರಲ್ಲ. ಆದರೂ ಎಷ್ಟೇ ಆದರೂ ನನ್ನಮ್ಮ ನನ್ನ ಹೀಗೆ ಕಷ್ಟದಲ್ಲಿ ನೋಡಲು ಇಷ್ಟಪಡ್ತಾ ಇರಲಿಲ್ಲ. ಆದರೆ ಇದೇ ಕೃತ್ಯ ಮಾಡ್ತಾಯಿದ್ದೆ. ಹೀಗೆ ನನ್ನ ಜೀವನ ನಡೀತಾ ಇತ್ತು. ಯಾವುದೇ ತರಹದ ಟೆನ್ಷನ್ ಇರಲಿಲ್ಲ. ಆದರೆ ಒಂದು ದಿನ ರಾತ್ರಿ ಹೀಗೆ ಆಗಿತ್ತು. ಅಂದರೆ ನನ್ನ ಜೀವನ. ಒಂದಿನ ನನಗೆ ಸೋನಿಯಾ ಜೊತೆ ಪರಿಚಯ ಆಗಿತ್ತು. ನಾನು ಕೆಫೆಗೆ ಹೋದಾಗ ಸೋನಿಯಾ ಅವಳ ಕಾಲೇಜ್ ಫ್ರೆಂಡ್ಗಳ ಜೊತೆ ಬಂದಿದ್ಲು. ಅವಳು ನನ್ನ ಮುಂದೆ ಇರುವ ಟೇಬಲ್ನಲ್ಲಿ ಕೂತಿದ್ಲು. ನನ್ನ ಮನಸ್ಸು ಅವಳ ಮೇಲೆ ಆಗಿತ್ತು. ನಾನು ಯಾವ ಹುಡುಗಿ ಮೇಲೆ ಕಣ್ಣು ಮಡಗ್ತೀನೋ ಆ ಹುಡುಗಿಯನ್ನು ಯೂಸ್ ಮಾಡದೆ ಬಿಡ್ತಾ ಇರಲಿಲ್ಲ. ನಾನು ಅವಳನ್ನು ಪ್ರೀತಿಯ ಬಲೆಯನ್ನು ಬೀಳೋ ಹಾಗೆ ಮಾಡ್ತಾಯಿದ್ದೆ. ಅವಳು ತುಂಬ ಸೆಂಟಿಮೆಂಟ್ ಮತ್ತು ಸೈಲೆಂಟ್ ಆಗಿದ್ಲು. ತುಂಬ ಕಷ್ಟದಿಂದ ಅವಳನ್ನು ಪಟಾಯಿಸಿದ್ದು. ಈಗ ಅವಳನ್ನು ಯೂಸ್ ಮಾಡಿಕೊಳ್ಳೋ ಟೈಮ್ ಆಗಿತ್ತು. ನಾನು ಅವಳನ್ನು ಒಂದು ದಿನ ಮೀಟ್ ಮಾಡಲು ಕರೆದೆ. ಅವಳು ತುಂಬ ಹೆದರ್ಕೋತಿದ್ಲು. ಆದರೆ ನಾನು ಒತ್ತಾಯದ ಮೇರೆಗೆ ಅವಳು ನನ್ನ ಪ್ರೀತಿಗೆ ನಿರಾಕರಿಸಲು ಆಗದೆ ಅವಳು ಬಂದಳು. ಆದರೆ ಅವಳು ಅಂದ್ಕೊಂಡಿರಲಿಲ್ಲ ನಾನು ಹಾಗೆ ಮಾಡ್ತೀನಿ ಅಂತ. ನಾನು ಎಲ್ಲವನ್ನ ಮಾಡಿ ಅಲ್ಲಿಂದ ಬೆಳಿಗ್ಗೆ ಎದ್ದು ಬಂದು ಬಿಟ್ಟಿದ್ದೆ. ಆ ಸಿಮ್ ತೆಗೆದು ಎಸೆದಿದ್ದೆ. ಅವಳನ್ನು ಇನ್ನೊಂದು ಸಲ ಮೀಟ್ ಮಾಡಲು ಬಯಸಲಿಲ್ಲ. ಸೋನಿಯಾ ಎಂಥ ಹುಡುಗಿ ಆಗಿದ್ಲು ಅಂದರೆ ಅವಳನ್ನು ಪ್ರೀತಿ ಬಲೆಗೆ ಬೀಳಿಸಲು ತುಂಬ ಸಮಯ ಹಿಡಿದಿತ್ತು. ಅವಳು ನನ್ನ ಬಲೆಗೆ ಬಿದ್ದಿದ್ದು ಅಂದರೆ ಇಂಥ ಎಷ್ಟೋ ಹೆಣ್ಮಕ್ಳು 1-2 ತಿಂಗಳಲ್ಲಿ ನನ್ನ ಮಾತಿಗೆ ಬರ್ತಾಯಿದ್ರು. ಆದರೆ ಇವಳು ನಾನು ಪ್ರತಿಯೊಂದು ಹೆಣ್ಮಕ್ಳನ್ನ ಜೊತೆ ತಪ್ಪಾದ ಹೆಸರು, ನನ್ನ ಬಗ್ಗೆನೂ ತಪ್ಪಾಗಿ ಹೇಳ್ಕೊತಿದ್ದೆ. ಯಾಕೆಂದರೆ ಮುಂದೆ ಅವ್ರು ನನ್ನ ಹುಡುಕೋ ಪ್ರಯತ್ನ ಮಾಡಿದ್ರು ಅಂತ, ಅವರಿಗೆ ಸಿಗಬಾರ್ದು ಅಂತ. ಹಾಗೆ ತುಂಬ ಹುಡುಕಲು ಪ್ರಯತ್ನ ಮಾಡಿದ್ದಾಳೆ. ಆದರೆ ನಾನು ಸಿಗಲಿಲ್ಲ. ಆದರೆ 1-2 ತಿಂಗಳ ನಂತರ ನಾನು ಬಸ್ ಸ್ಟ್ಯಾಂಡ್ನಲ್ಲಿ ಇನ್ನೊಬ್ಬಳು ಹುಡುಗಿಯನ್ನು ಪಟಾಯಿಸಲು ನೋಡ್ತಾ ಇದ್ದೆ. ಅಷ್ಟರಲ್ಲಿ ಸೋನಿಯಾ ಬಂದು ನನ್ನ ಕಾಲರ್ ಹಿಡಿದು ಎಳೆದಾಡಿದಳು. ನಿನಗೆ ಎಷ್ಟು ಧೈರ್ಯ ನನ್ನ ಜೊತೆ ಹೀಗೆ ಮಾಡೋದಕ್ಕೆ ಅಂತ ಅಲ್ಲೇ ಎಲ್ಲರ ಮುಂದೆ ಒಂದು ಕೆನ್ನೆಗೆ ಹೊಡೆದ್ಲು. ನನಗಿದು ಸಹಿಸೋಕ್ಕಾಗಲಿಲ್ಲ. ಹೇಳಿದ್ಲು, ನಿನ್ನಿಂದ ನಾನು ತಾಯಿಯಾದೆ. ನೀನು ನನಗೆ ದ್ರೋಹ ಮಾಡಿದ್ದಕ್ಕೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ಲು. ಆಗ ನಾನು ನಿನಗೆಷ್ಟು ಧೈರ್ಯ, ನನ್ನಂಥ ಒಂದು ದೊಡ್ಡ ಬಿಸ್ನೆಸ್ಮನ್ ಮಗನ ಈ ರೀತಿ ಎಲ್ಲರ ಮುಂದೆ ಹೊಡೆಯೋದಕ್ಕೆ? ಓಹ್, ಏನು ಪೊಲೀಸ್ ಕಂಪ್ಲೇಂಟಾ? ಹಾಂ ಕೊಡು. ಅಲ್ಲಿ ನಮಗೆ ಗೊತ್ತಿರೋರು ತುಂಬ ಜನ ಇದ್ದಾರೆ. ನನ್ನ ಆರಾಮಾಗಿ ಹೊರಗಡೆ ಬಿಟ್ಟು ನೀನೇ ಬೇಕು ಅಂತ ಹೀಗೆಲ್ಲ ಮಾಡಿದ್ದು.
ಬೇರೆ ಯಾರ ಜೊತೆನೂ ಈ ಥರ ಮಸಿ ಬಳ್ಕೊಬಂದು ನನ್ನ ಮೇಲೆ ಹಾಕ್ತಾ ಇದ್ದಾಳೆ ಅಂತ ಒಂದು ನಿಮಿಷ ಸಾಕು ಪ್ರೂವ್ ಮಾಡೋದಕ್ಕೆ. ನೋಡು, ನಿನಗೆ ಯೋಗ್ಯತೆ ಕೂಡ ಇಲ್ಲ ನನ್ನ ಜೊತೆ ಮಾತನಾಡಲು. ಆದರೆ ನಾನು ಹ್ಞೂ ಅಂತ ನಗಾಡಿದೆ. ಅವಳು ಅಲ್ಲಿಂದ ಅಳುತ್ತಾ ಹೊಟ್ಟೋದ್ಲು. ಮಾರದಿನ ಗೊತ್ತಾಯ್ತು ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ. ನನಗಾಗ ಒಂದು ನಿಮಿಷಕ್ಕೆ ಏನಾಯಿತು ಗೊತ್ತಿಲ್ಲ. ನನಗೆ ಅವತ್ತಿನಿಂದ ನಿದ್ದೆ ಬರ್ತಾ ಇರಲಿಲ್ಲ. ಯಾವಾಗ ನೋಡಿದ್ರೂ ಅವಳ ನೆನಪೇ ಕಾಡ್ತಾ ಇತ್ತು. ನನ್ನ ಕನಸಲ್ಲೂ ಅವಳೇ ಬಂದು ಅವತ್ತು ಮಾತಾಡೋ ಹಾಗೆ ಆಗ್ತಾಯಿತ್ತು. ಹಾಗೆ ನಾನು ಕಿರುಚಾಡಲು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ರಾತ್ರಿ ಹೊತ್ತು ನಾನು ತುಂಬ ಡಿಪ್ರೆಷನ್ಗೆ ಒಳಗಾಗಿದ್ದೆ. ನನ್ನ ವರ್ತನೆ ತುಂಬ ಬದಲಾಗಿತ್ತು. ಆಗ ನನ್ನಮ್ಮ ಓಡಿ ಬಂದು ನನ್ನ ನೋಡ್ಕೋತಿದ್ರು. ಹೇಳ್ತಾಯಿದ್ರು, ಇದು ನೀನು ಮಾಡಿದ ಪಾಪದ ಶಿಕ್ಷೆ ಅಂತ ಬೈತಾಯಿದ್ರು. ಅಮ್ಮ ಡಾಕ್ಟರ್ ಹತ್ರ ಕರ್ಕೊಂಡು ಹೋದರು. ಅವ್ರು ಸ್ವಲ್ಪ ನಿಮ್ಮ ಮಗ ಬ್ಯುಸಿ ಇರೋ ಹಾಗೆ ಮಾಡಿ ನೋಡಿ, ಸರಿಯಾಗ್ಬೋದು ಅಂತ ಹೇಳಿದರು. ಅಮ್ಮ ಆಫೀಸ್ಗೆ ಬರಲು ಹೇಳಿದರು. ಅದೇ ದಿನ ನನ್ನ ಫ್ರೆಂಡ್ಗಳು ನನ್ನ ನೋಡೋದಕ್ಕೆ ಬಂದಿದ್ದರು. ಅವ್ರು ಯಾಕೋ ಹೀಗೆ ಅಂತ ಹೇಳಿದಾಗ ನಾನು ಎಲ್ಲ ಹೇಳ್ಕೊಂಡೆ. ನಾನು ಅಂದ್ಕೊಂಡೆ ಅವರು ನನಗೆ ಸಮಾಧಾನ ಮಾಡ್ತಾರೆ ಅಂತ. ಆದರೆ ಅವರು ನನ್ನ ನೋಡಿ ನಗಾಡ್ಕೊಂಡು ಇದ್ದರು. ಅಯ್ಯೋ, ಇದೆಲ್ಲ 2-3 ದಿನ ಅಷ್ಟೇ. ನೀನು ಮೊದಲಿನ ಥರ ಇದ್ದರೆ ಎಲ್ಲ ಮರೆತು ಹೋಗುತ್ತೆ. ನಿನಗೆ ಇದೆಲ್ಲ ಸೂಟ್ ಆಗಲ್ಲ. ಅಯ್ಯೋ ದೇವ್ರೆ ಅಂತ ಹೇಳ್ಕೊಂಡು ಹೋದರು. ನನಗೆ ಆಗ ಅರ್ಥ ಆಯಿತು, ಅವ್ರು ಬರೀ ಇಂಥದ್ರಲ್ಲೇ ನನಗೆ ಸಪೋರ್ಟ್ ಮಾಡ್ತಾ ಇದ್ದದ್ದು ಅಂತ. ಅವರ ಫೋನ್ ಕೂಡ ಬರಲಿಲ್ಲ. ನಾನು ಅವರ ಫ್ರೆಂಡ್ಶಿಪ್ ಮರೆತು ಹೋಗಿದ್ದೆ. ನಾನು ಆಫೀಸ್ಗೆ ಹೋಗ್ತಾ ಇದ್ದೆ. ಅಲ್ಲಿ ಎಲ್ಲ ಕೆಲಸ ನಾನೇ ನೋಡ್ಕೋತಿದ್ದೆ. ಆದರೆ ರಾತ್ರಿ ಆದರೆ ಅದೇ ನೆನಪು ಕಾಡ್ತಾ ಇತ್ತು. ನನಗೆ ಅನ್ನಿಸ್ತಾ ಇತ್ತು, ಅವ್ಳು ಜೀವಂತ ಆಗಿದ್ದಿದ್ರೆ ಅವ್ಳ ಕಾಲು ಹಿಡಿದು ಕ್ಷಮೆ ಕೇಳಿ ಅವ್ರ ಜೊತೆ ಮದುವೆ ಆಗ್ತಾಯಿದ್ದೆ ಅಂತ. ಆದರೆ ಏನು ಮಾಡೋದು ಅನ್ನೋ ನೋವು ಕಾಡ್ತಾ ಇತ್ತು. ನಾನು ಅಂದ್ಕೊಂಡೆ, ನನಗೆ ಶಿಕ್ಷೆ ಕೊಟ್ಟರೆ ದೇವರು ನನ್ನ ಕ್ಷಮಿಸ್ಬೋದು ಅಂತ. ಹಾಗೆ ನಾನು ನಿರ್ಧಾರ ಮಾಡಿದೆ, ಯಾರಿಗೂ ಇಷ್ಟ ಆಗದೆ ಇರೋ ಹುಡುಗಿ ಮತ್ತು ಅವಳಿಗೆ ಅವಶ್ಯಕತೆ ಇರುವ ಹುಡುಗಿ ಜೊತೆ ಮದುವೆ ಆದರೆ ಬಹುಶಃ ನನಗೆ ನೆಮ್ಮದಿ ಸಿಗುತ್ತೆ ಅಂತ. ನಾನು ಹುಡುಕ್ತಾ ಇದ್ದೆ, ಎಲ್ಲಾದರೂ ಸಿಗ್ತಾಳ ಅಂತ. ನಮ್ಮ ಮನೆ ಮುಂದೆ ಒಬ್ಬ ಹುಡುಗಿ ಭಿಕ್ಷೆ ಬೇಡ್ತಾ ಇದ್ಲು. ಅವಳ ಸ್ವರೂಪ ತುಂಬ ವಿಚಿತ್ರವಾಗಿತ್ತು. ಅವಳಲ್ಲಿ ಬರುವ ಕಾಣಿಸುವ ಜನರ ಮುಂದೆ ಹೋಗಿ ಕೈ ಚಾಚುತ್ತಾ ನಿಂತಿದ್ಲು. ಆದರೆ ಯಾರೂ ಅವಳನ್ನು ಕೇರ್ ಮಾಡ್ತಾ ಇರಲಿಲ್ಲ. ಸ್ವಲ್ಪ ಜನ ಅಂತ ಅವಳನ್ನು ಅಲ್ಲೇ ತಳ್ಳಿ ಹೋಗ್ತಾ ಇದ್ರು. ನಾನು ಹೋಗಿ ಅವಳಿಗೆ ದುಡ್ಡು ಕೊಟ್ಟೆ. ಒಂದು ಕ್ಷಣ ಅವಳು ನನ್ನ ಮುಖ ನೋಡಿದ್ಲು, ನಗಾಡುತ್ತಾ ಹೋದ್ಲು. ಹಾಗೆ 2-3 ದಿನ ಅವಳು ನನ್ನ ಮನೆ ಮುಂದೆ ಬಂದು ನಿಂತ್ಕೋತಿದ್ಲು. ಯಾಕೆಂದರೆ ನಾನು ದುಡ್ಡು ಕೊಡ್ತೀನಿ ಅಂತ. ನಾನು ಅವಳಿಗೆ ಕೊಟ್ಟು ಹೋಗ್ತಾ ಇದ್ದೆ. ಅವಳಿಗೆ ಮನೆಯಿಂದ ಊಟ ಕೊಡೋದಕ್ಕೆ ಹೇಳಿ ಹೋಗ್ತಾ ಇದ್ದೆ. ನನಗೆ ಯಾಕೆ ಗೊತ್ತಿಲ್ಲ, ಅವಳನ್ನು ಮದುವೆ ಆದರೆ ನನ್ನ ಪಾಪದ ಸ್ವಲ್ಪ ಕಡಿಮೆ ಆಗುತ್ತೆ ಅಂದ್ಕೊಂಡೆ. ಹಾಗೆ ನಾನು ಅಮ್ಮನ ಹತ್ರ ಹೇಳಿದೆ. ಅಮ್ಮ ಏನೇ ಆದರೂ ಒಪ್ಪೋದಕ್ಕೆ ರೆಡಿಯಾಗಿರಲಿಲ್ಲ. ಏನೋ ಆಗಿದೆ ನಿನಗೆ, ಭಿಕ್ಷುಕೇನೋ ಮದುವೆ ಆಗ್ತೀಯ ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳಿದ್ರು. ಆಗ ನಾನು ಹಠದಿಂದ ನನ್ನ ಮಾತು ಒಪ್ಪಿಸಿದೆ. ಅಮ್ಮನಿಗೆ ಬೇರೆ ದಾರಿ ಇಲ್ಲದೆ ಒಪ್ಕೋಬೇಕಿತ್ತು. ನಾನು ಮತ್ತೊಂದು ಹೋದೆ. ಅವಳು ನನ್ನ ಮನೆಯ ಮುಂದೆ ನಿಂತಿದ್ಲು, ನನ್ನ ಕಾಯ್ಕೊಂಡು. ನಾನು ಹೋಗಿ ಅವಳಿಗೆ ಮೊದಲು ಊಟ ಮಾಡು ಅಂತ ಒಳಗೆ ಕರ್ಕೊಂಡು ಹೋದೆ. ಅವಳು ಊಟ ಮಾಡಬೇಕಾದ್ರೆ ನಾನು ಮಾತಾಡಿಸ್ತಾ ಇದ್ದೆ. ಆದರೆ ಏನೂ ಉತ್ತರ ಕೊಡ್ತಾ ಇರಲಿಲ್ಲ. ಹೇಳಿದೆ, ನಿನ್ನ ಹೆಸರೇನು ಅಂತ. ಆಗ ಅವಳು ಕೈ ಭಾಷೆಯಲ್ಲಿ ನನಗೆ ಮಾತಾಡೋಕ್ಕಾಗಲ್ಲ ಅಂತ ಹೇಳಿದ್ಲು. ನಾನು ಸುಮ್ಮನೆ ಆದೆ. ಮತ್ತೆ ಕೇಳಿದೆ, ನೀನು ನನ್ನ ಜೊತೆ ಮದುವೆ ಆಗ್ತೀಯಾ ಅಂತ. ಅವಳು ಮತ್ತೆ ಒಂದು ಸಲ ನನ್ನನ್ನು ಗುರಾಯಿಸಿ ನೋಡಿದ್ಲು. ನಾನು ಮತ್ತೆ ಕೇಳಿದೆ, ನೀನು ನನ್ನ ಜೊತೆ ಮದುವೆ ಆಗ್ತೀಯಾ? ನಿನಗೆಲ್ಲ ಸಿಗುತ್ತೆ, ಈ ಥರ ಭಿಕ್ಷೆ ಬೇಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಆಗ ಅವಳು ತಲೆಯನ್ನು ಅಲ್ಲಾಡಿಸಿದ್ಲು. ಹ್ಞೂ ಅಂತ. ಅವಳಿಗೆ ತುಂಬ ಖುಷಿಯಾಯಿತು. ನಾನು ಅವಳನ್ನು ಅಮ್ಮನಿಗೆ ಹೇಳಿ 2 ದಿನದಲ್ಲಿ ಮದುವೆ ಮಾಡಿಸು ಅಂತ ಹೇಳಿದ್ದೆ. ಅವಳನ್ನು ನೋಡೇ ಇರಲಿಲ್ಲ. ಮತ್ತೆ ಮದುವೆ ದಿನನ ಅವಳ ತಲೆಯನ್ನು ಶಾಲಿನಿಂದ ಕವರ್ ಮಾಡಿದ್ಲು. ಆವಾಗಲೂ ನೋಡಿರಲಿಲ್ಲ. ಮದುವೆ ಆಯಿತು. ಮದುವೆ ಆದಮೇಲೆ ನನಗೆ 100 ಯೋಚನೆ. ನಾನು ತಪ್ಪು ಮಾಡಿಕೊಂಡೋ ಅವಳನ್ನು ಮದುವೆ ಮಾಡಿಕೊಂಡೋ ಅನ್ನೋದು. ಆದರೆ ಈಗ ಮದುವೆ ಆಗಿತ್ತು, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ರೂಮಿಗೆ ಹೋದೆ. ಗಾಬರಿಯಿಂದ ಮೆಲ್ಲಗೆ ಹೋದೆ. ಅವಳು ಈಗಲೂ ಸೆರಗಿನಿಂದ ಕವರ್ ಮಾಡ್ಕೊಂಡಿದ್ಲು. ಕಣ್ಣು ಮುಚ್ಚಿ ಸೆರಗಿನ ಹತ್ತಿ ನೋಡಿದಾಗ ಶಾಕ್ ಆದೆ. ಅದು ತುಂಬ ಸುಂದರವಾಗಿದ್ಲು ಅವಳು ನೋಡಲು. ನನಗೆ ಅವಳನ್ನೇ ನೋಡ್ತಾ ಇದ್ದೀನಾ ಅನ್ನೋ ಪ್ರಶ್ನೆ ಆಗಿತ್ತು. ನನಗೆ ಅವಳನ್ನು ನೋಡಿದಾಗ ಸೋನಿಯಾನ ನೆನಪಾಯಿತು. ನಾನು ಅವಳ ಮುಂದೆ ಜೋರಾಗಿ ಅಳಲು ಸ್ಟಾರ್ಟ್ ಮಾಡಿದೆ. ಅವಳು ನನ್ನ ಗಾಬರಿಯಿಂದ ನೋಡ್ತಾ ಇದ್ಲು. ನಾನು ಅವಳನ್ನು ಯಾಕೆ ಮದುವೆ ಆದೆ ಅನ್ನೋದಕ್ಕೆ ಹೇಳಿದೆ, ನಿನ್ನ ಮದುವೆ ಆಗಿದ್ದು ನಾನು ಪ್ರಾಯಶ್ಚಿತ್ತ ಮಾಡೋಕ್ಕೆ ಮಾತ್ರ ಅಂತ. ಹಾಗೆ ಹೋಗಿ ಸೋಫಾದ ಮೇಲೆ ಮಲ್ಕೊಂಡೆ. ಮಾರನೇ ದಿನ ಅಮ್ಮ ನೋಡ್ದ, ನಿನ್ನ ಹೆಂಡತಿನ ಹೇಗೆ ಮಾಡ್ಕೊಂಡು ಕರ್ಕೊಂಡು ಬಂದೆ ಅಂತ ಹೇಳ್ತಾಯಿದ್ರು. ಅವಳು ರೆಡಿ ಆದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಆದರೆ ನನ್ನ ನೆನಪುಗಳು ಹಿಂದೆ ಬಿಡ್ತಾ ಇರಲಿಲ್ಲ. ಅಮ್ಮನ ಹತ್ರ ಫೋನ್ ಮಾಡಿ ಆಗಾಗ ಅವಳ ಬಗ್ಗೆ ವಿಚಾರಿಸ್ತಾ ಇದ್ದೆ. ಆಫೀಸ್ನಲ್ಲಿದ್ದಾಗ ಅವಳಿಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೋತಿದ್ದೆ. ಒಂದು ದಿನ ಅಮ್ಮ ಫೋನ್ ಮಾಡಿ, ಅವಳು ಹೆಚ್ಚಾಗಿ ಹೊರಗಡೆ ಬರಲ್ಲ, ನಾನು 2-3 ಸಲ ಹೋದಾಗ ನನಗೆ ಅವಳು ಮಾತಾಡೋ ಹಾಗೆ ಸೌಂಡ್ ಬರ್ತಾಯಿತ್ತು. ಆಗ ಅಮ್ಮ, ಏನು ಹೇಳ್ತಾ ಇದ್ದೀಯಾ ಅಮ್ಮ, ಅವಳು ಹೊರಗಡೆ ಬಂದರೆ ನಿನ್ನ ಜೊತೆ ಮಾತಾಡಿಸ್ಬೇಕು, ಮಾತುಕತೆ ಆಗದೆ ಇರೋದಕ್ಕೆ ಅವಳು ಹೊರಗಡೆ ಕಾಣಿಸ್ಕೋತಿಲ್ಲ, ಅವಳಿಗೆ ಮಾತು ಬರಲ್ಲ, ನೀನು ಬೇರೆಯವರ ಸೌಂಡ್ ಕೇಳಿರಬೇಕು ಅಂತ ಹೇಳಿದ್ದೆ.
ನಾನು ಈ ನೋವಿನಿಂದ ದಿನೇ ದಿನ ಅವಳ ಮುಂದೆ ಬೇಜಾರು ಮಾಡ್ತಾಯಿದ್ದೆ. ಆದರೆ ಅವಳು ಬಂದು ಸಮಾಧಾನ ಮಾಡೋದಾಗಲಿ ಏನೇ ಇರಲಿಲ್ಲ. ಬದಲು ನನ್ನ ಒಂಥರ ನೋಡ್ತಾ ಇದ್ಲು. ನನಗೆ ಒಂದು ದಿನ ಅನ್ನಿಸ್ತು, ಅವಳು ನಮ್ಮ ಥರ ಮಾತಾಡಬೇಕು ಅನ್ನೋ ಇರುತ್ತೆ ಅಲ್ವಾ ಅಂತ. ಹಾಗೆ ಒಂದು ಒಳ್ಳೆ ಡಾಕ್ಟರ್ನ ಮನೆಗೆ ಕರ್ಕೊಂಡು ಬಂದಿದ್ದೆ. ಆಗ ಅವಳನ್ನು ಚೆಕಪ್ ಮಾಡಿಸಲು ಕರೆದಾಗ ಅವಳು ಆಗಾಗ ನನಗೆ ಇಷ್ಟ ಇಲ್ಲ ಅಂತ ಕೈಯಿಂದ ಎಕ್ಸ್ಪ್ರೆಷನ್ ಮಾಡ್ತಾಯಿದ್ಲು. ನಾನು ಒಳ್ಳೇದಲ್ವಾ ಅಂತ ಎಷ್ಟೇ ಹೇಳಿದ್ರು ಕೇಳೋದಕ್ಕೆ ರೆಡಿ ಆಗಲಿಲ್ಲ. ಅಮ್ಮನೂ ಹೇಳೋಕ್ಕೆ ನೋಡಿದ್ರು, ಆದರೆ ಅದಕ್ಕೂ ಒಪ್ಪಲಿಲ್ಲ ಅವಳು. ಡಾಕ್ಟರ್ ಹೇಳಿದ್ಲು, ಅವರಿಗೆ ಇಷ್ಟ ಇಲ್ಲದ ಮೇಲೆ ನಾವು ಹೇಗೆ ಟ್ರೀಟ್ಮೆಂಟ್ ಮಾಡೋದು ಅಂತ. ಮತ್ತು ಅವ್ರು ಹೋದರು. ಹೀಗೆ ಕಳೀತಾ ಇತ್ತು. ಒಂದು ದಿನ ತುಂಬ ಜ್ವರ ಇತ್ತು. ತಲೆ ಸುತ್ತಿ ಬಿದ್ದಿದ್ಲು. ಅವಳನ್ನು ಹಾಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋದೆ. ಅವಳು ತುಂಬ ಜ್ವರ ಇದೆ ಅವಳಿಗೆ, ಮತ್ತು ಇದರಿಂದ BP ಕೂಡ ಲೋ ಆಗಿದೆ. ಡ್ರಿಪ್ಸ್ ಹಾಕ್ತೀನಿ ಸರಿ ಆಗ್ತಾಳಂತೆ ಹೇಳಿದರು. ನಾನು ಅಲ್ಲೇ ಕೂತಿದ್ದೆ. ಎದ್ದೊಳಿದ್ಲು. ನಾನು ಹೇಗಿದೆ ಅಂತ ತಲೆನ ಮುಟ್ಟಿ ನೋಡ್ತಾ ಇದ್ದೆ. ಆಗ ಅವಳು ನನಗೀಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಿದ್ಲು. ಅದು ಬಾಯಿಂದ. ನಾನು ಮತ್ತೆ ಅವಳನ್ನು ನೋಡಿ ನೀನು ಮಾತಾಡೋ ಹಾಗೆ ಆಯಿತು ಅಂತ ಆಶ್ಚರ್ಯವಾಗಿ ನೋಡಿದೆ. ಆಗ ಅವಳು ಹಾಂ ನಾನು ಮಾತಾಡ್ತೀನಿ ಅಂತ ಹೇಳಿದ್ಲು. ನಾನು ನಿಂತಲ್ಲೇ ಅವಳನ್ನು ನೋಡ್ತಾ ಇದ್ದೆ. ಆಗ ಅವಳು, ನಾನು ನಿಮ್ಮನ್ನು ತುಂಬ ಕೆಟ್ಟವನು ಅಂತ ತಿಳ್ಕೊಂಡಿದ್ದೆ, ಆದರೆ ನೀವು ಒಳ್ಳೆಯವರು. ಆಗ ನನಗೆ ಇವಳು ಏನು ಹೇಳ್ತಾ ಇದ್ದಾಳೋ ಅನ್ನೋ ಪ್ರಶ್ನೆ. ಮತ್ತೆ ಕೇಳಿದೆ ಏನು ಹೇಳ್ತಾ ಇದ್ದೀಯಾ ಅಂತ. ಆಗ ನಾನು ಸೋನಿಯಾನ ತಂಗಿ ಅಂದಾಗ ಶಾಕ್. ಹಾಂ, ಅದು ನಾನು ನಿಮ್ಮ ಜೊತೆ ಸೇಡು ತೀರಿಸ್ಕೊಳ್ಳೋಕ್ಕೆ ಬಂದೆ. ಸೋನಿಯಾ ನನ್ನ ಅಕ್ಕ, ಅದಕ್ಕೂ ಮಿಗಿಲಾಗಿ ನನ್ನ ಅಮ್ಮ ಅಂದರು ಹೇಸಲ್ಲ. ನನ್ನ ಅಕ್ಕ ಯಾರನ್ನು ಇಷ್ಟಪಡಲ್ಲ ಅಷ್ಟು ಸುಲಭವಾಗಿ, ಆದರೆ ನಿಮ್ಮನ್ನು ಅಷ್ಟು ಇಷ್ಟಪಟ್ಟಿದ್ಲು. ಆದರೆ ನೀವು ದ್ರೋಹ ಮಾಡಿರಲಿಲ್ಲ, ಏನಾದರೂ ಅನಿವಾರ್ಯ ಇರಬೇಕು ಅಂತ 2 ತಿಂಗಳಿಂದ ಹುಡುಕ್ತಾ ಇದ್ಲು. ಅವಳು ಇದರ ಮಧ್ಯದಲ್ಲಿ ಪ್ರೆಗ್ನೆಂಟ್ ಕೂಡ ಆಗಿದ್ಲು. ಈ ಸಮಾಜದ ಮುಂದೆ ಹೇಗೆ ಅಂತ ಕೊರಗಿನಲ್ಲಿದ್ಲು. ಆದರೆ ಒಂದು ನೀವು ಮೋಸ ಮಾಡಿದ್ದು ಗೊತ್ತಾಗಿ ಅವಳು ಸಹಿಸ್ಕೊಳ್ಳೋಕ್ಕಾಗದೆ, ಮತ್ತು ನಾನು ಮತ್ತು ಅಪ್ಪ, ನನಗೆ ನನ್ನ ಅಕ್ಕ ಅಮ್ಮ ಹೋದ ಹಾಗೆ ಆಗಿತ್ತು. ನಾನು ಆಗಲೇ ನಿಮ್ಮ ಜೊತೆ ಸೇಡಿ ತೀರಿಸ್ಕೋಬೇಕು ಅಂತ ಇದ್ದೆ. ನಿಮ್ಮ ಮನೆಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇದೊಂದೇ ದಾರಿ ಇದ್ದದ್ದು. ಅದಕ್ಕೆ ನಾನು ಭಿಕ್ಷುಕಿ ಥರ ಮಾಡ್ಕೊಂಡು ಬಂದಿದ್ದೆ, ನಿಮ್ಮ ಬಗ್ಗೆ ತಿಳ್ಕೊಳ್ಳಲು, ನಿಮ್ಮ ಹೋಗು ಬರೋ ವಿಷಯ ತಿಳ್ಕೊಬೇಕು ಅಂತ. ನಾನು ಅದೇ ಆಟ ಆಡಬೇಕು ಅಂತ ಅಂದ್ಕೊಂಡೆ. ಆದರೆ ನೀವು ನನ್ನ ದಾರಿ ಚಿಕ್ಕದಾಗಿ ಮಾಡಿಬಿಟ್ಟಿದ್ರೆ. ಆಗ ನಾನು ಬೇಗ ಒಪ್ಕೊಂಡೆ ನೀವು ಮದುವೆ ಆಗೋಕ್ಕೆ. ಆದರೆ ಅವತ್ತು ರಾತ್ರಿ ನನಗೆ ಗೊತ್ತಾಯಿತು ನೀವೆಷ್ಟು ನೊಂದಿದ್ರಿ. ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ ಭಿಕ್ಷುಕಿನ ಮದುವೆ ಆದ್ರಿ ಅಂತ. ನಿಮ್ಮ ಬುದ್ಧಿ ಎಷ್ಟು ಬದಲಾಗಿದೆ ಅಂದರೆ, ನೀವು ನನ್ನ ಮದುವೆಯಾಗಿ 2 ತಿಂಗಳು ಆದರೂ ಒಂದು ಸಲ ಮುಟ್ಟಲಿಲ್ಲ ನನಗೋಸ್ಕರ ರಾತ್ರಿ ನಿದ್ದೆಗೆಟ್ಟು ನನ್ನ ನೋಡ್ಕೋತಿದ್ರಿ. ಅದಕ್ಕೆ ನನಗೆ ಸಹಿಸೋಕ್ಕಾಗಲಿಲ್ಲ. ನನಗೆ ಅರ್ಥ ಆಯಿತು ನೀವು ಎಷ್ಟು ಪ್ರಾಯಶ್ಚಿತ್ತ ಮಾಡ್ಕೊಂಡ್ರಿ ಅಂತ. ನಿಮ್ಮ ಮೇಲೆ ನನಗೆ ಪ್ರೀತಿ ಸ್ಟಾರ್ಟ್ ಆಗಿತ್ತು. ಈಗ ನನ್ನ ಅಕ್ಕನೂ ನಿಮ್ಮನ್ನು ಕ್ಷಮಿಸಿರ್ತಾಳೆ. ಅವಳು ಇಷ್ಟು ಕಠೋರ ಮನಸ್ಸಿನವಳಲ್ಲ ಅಂತ ಹೇಳಿ ಅಪ್ಪಿಕೊಂಡು ಅಳ್ತಾ ಇದ್ಲು. ನನಗೂ ಈಗ ಸಮಾಧಾನ ಆಯಿತು. ಹಾಗೆ ಅವಳ ಜೊತೆ ಜೀವನ ಮಾಡಿಕೊಂಡು ಇದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.